ಬ್ರೇಕ್ಫಾಸ್ಟ್ ಬಳಿಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಇವತ್ತು ಕೂಡ ಜಂಟಿ ಸುದ್ದಿಗೋಷ್ಠಿ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಸಜ್ಜಾಗಿದೆ. ಅಂದ್ರೆ ಇಬ್ಬರ ಒಗ್ಗಟ್ಟು. ಬ್ರೇಕ್ಫಾಸ್ಟ್ ಬಳಿಕ ಇಬ್ಬರು ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕಿದ್ದಾರೆ. ಬ್ರೇಕ್ಫಾಸ್ಟ್ ಆಗಿದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಉಪಹಾರ ಸೇವನೆಯ ಬಳಿಕ ಮಾತುಕತೆ ಆರಂಭ ಆಗಿದೆ. ಇದಾದ ನಂತರ ಒಂದು ಸುದ್ದಿಗೋಷ್ಠಿ ಇದೆ. ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋದಕ್ಕಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನೀವು ನೋಡ್ತಾ ಇರೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಹಾರ ಸೇವನೆ ಮಾಡ್ತಾ ಇರುವಂತ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಮತ್ತು ಸಂಬಂಧಿ ಡಾಕ್ಟರ್ ರಂಗನಾಥ್ ಇರುವಂತ ದೃಶ್ಯ. ಬಹುಶಃ ವಿದ್ಯೆ ಕೋಟ್ ಮಾಡಿದ್ರು ಅದನ್ನ. ಡಿ.ಕೆ. ಸುರೇಶ್ ಅವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಎಲ್ಲವೂ ಸರಿ ಹೋಗ್ತಿದೆ, ಸರಿ ಆಗ್ತಿದೆ, ಸರಿ ದಾರಿಯಲ್ಲಿ ಹೋಗ್ತಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಅಂದ್ರೆ ನಾವು ಮೇಲುಗೈ ಸಾಧಿಸ್ತಿದ್ದೀವಿ ಅನ್ನುವಂಥ ಸೂಚನೆನಾ ಅದು? ನೋಡಿ, ನನಗನ್ಸುತ್ತೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ನೀವಿಬ್ಬರು ಅಧಿವೇಶನ ಮುಗಿಯುವವರೆಗೆ ಸುಮ್ಮನಿರಿ ಅಂತಕ್ಕಂಥದ್ದನ್ನು ಹೇಳಿತ್ತು. ಈಗ ಮೇಲುಗೈ ಸಾಧಿಸೋದು ಇಮಿಡಿಯೇಟ್ ಏನಾದರೂ ಆಗುತ್ತಾ ಅನ್ನುವ ಪ್ರಶ್ನೆಗೆ ಹೈಕಮಾಂಡ್ ಆಗಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ. ಡಿ.ಕೆ. ಶಿವಕುಮಾರ್ ಬಯಸ್ತಾ ಇದ್ದರು 2.5 ವರ್ಷ ಆದ ತಕ್ಷಣ ಏನಾದರೂ ಆಗಬೇಕು ಅಂತಕ್ಕಂಥ. ಈಗ ಜನವರಿ 15ರ ನಂತರ ಅಥವಾ ಜನವರಿ 30ರ ನಂತರ ಫೆಬ್ರವರಿಯಲ್ಲಿ ಏನಾದರೂ ಆಗಬಹುದು ಅಂತಕ್ಕಂಥ ನಿರೀಕ್ಷೆಗಳಿವೆ. ಒಂದಂತೂ ಡಿ.ಕೆ. ಶಿವಕುಮಾರ್ ಕ್ಯಾಂಪಲ್ಲಿ ಸ್ಪಷ್ಟತೆ ಇದೆ ಅಂತ ಅನಿಸುತ್ತೆ. ತಡವಾಗ್ಬೋದು, ಆದರೆ ನಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸ್ಲಿಕ್ಕೆ ಹೈಕಮಾಂಡ್ಗೂ ಆಗಲ್ಲ, ಸಿದ್ದರಾಮಯ್ಯನವ್ರಿಗೂ ಆಗಲ್ಲ ಅಂತ. ಈಗ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ 5 ವರ್ಷದ ಏನೊಂದು ರೀತಿಯ ವಿಶ್ವಾಸ ಇತ್ತು, ಅದೆಲ್ಲೋ ಒಂದು ಕಡೆ ಆ ವಿಶ್ವಾಸ ಕಡಿಮೆ ಆಗಿದೆ ಅವ್ರದ್ದು. ಅವ್ರಿಗನ್ನಿಸ್ತಾ ಇದೆ ಮ್ಯಾಟ್ರ್ ಆಫ್ ಟೈಮ್. ಬಟ್ ನಾವು ಎಲ್ಲಿವರೆಗೆ ಜಗಬೇಕು ಅಂತಕ್ಕಂಥದ್ರ ಬಗ್ಗೆ, ಅಥವಾ ಅಕಸ್ಮಾತಾಗಿ ನಮಗೆ ಇನ್ನೊಂದು ಲೀಸ್ ಆಫ್ ಲೈಫ್ ಕೂಡ ದೊರಕಿಬಿಡ್ಬೋದು ಪೊಲಿಟಿಕಲ್ ಪರಿಸ್ಥಿತಿ ಬದಲಾಗಿ ಅನ್ನುವ ವಿಶ್ವಾಸ ಕೂಡ ಮುಖ್ಯಮಂತ್ರಿಗಳ ಕ್ಯಾಂಪ್ನಲ್ಲಿದೆ. ಹೀಗಾಗಿ ಯಾರೂ ಅಪ್ಪರ್ ಹ್ಯಾಂಡ್ ಅಂತಕ್ಕಂಥದ್ದಿಲ್ಲ. ಏಕೆಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೆಗೋಷಿಯೇಷನ್ಸ್ ಬಿಗಿನ್. ನೋಡಿ, ಇವೆಲ್ಲ ನನಗನ್ಸುತ್ತೆ ರಕ್ಷತ್, ದೀಸ್ ಆರ್ ಆಲ್ ಸ್ಮೋಕ್ ಸ್ಕ್ರೀನ್ಸ್. ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ 1.2 ಇರ್ಬೋದು, 2.2 ಇರ್ಬೋದು. ಅದೇನು ಆ್ಯಕ್ಚುಯಲ್ ಬಗೆಹರಿಸುವಿಕೆ ಆಫ್ ಸಮಸ್ಯೆ ಅಲ್ಲ ಅದು ಕೇವಲ ತಾತ್ಕಾಲಿಕವಾಗಿ. ಈಗ ಮಾಧ್ಯಮಗಳಲ್ಲಿ ಗಲಾಟೆ ನಡೆದಿತ್ತಲ್ವಾ, ಮಾಧ್ಯಮಗಳಿಗೆ ವಿಡಿಯೋ ಅಪಾರ್ಚುನಿಟಿ, ವಿಜುವಲ್ ಅಪಾರ್ಚುನಿಟಿ ಕೊಡ್ತಿದ್ದಾರೆ ಅವರು. ನೋಡಿ, ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು. ಬಟ್ ಇಬ್ರಿಗೂ ಗೊತ್ತಿದೆ, ಎರಡೂ ಬಣಗಳಿಗೂ ಗೊತ್ತಿದೆ, ರಾಜ್ಯದ ಜನಕ್ಕೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಇದು ಹೆಂಗಂತಂದರೆ ಒಂದು ರೀತಿ ಈ ರೀತಿಯ ಬ್ರೇಕ್ಫಾಸ್ಟ್ಗಳನ್ನು ಮಾಡಿಸಿ ನಮ್ಮ ಮಧ್ಯೆ ಏನೂ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸುವ ಭಾಗವೇ ಹೊರತು ಆ್ಯಕ್ಚುಯಲ್ ಸಮಸ್ಯೆ ಅಥವಾ ಆ್ಯಕ್ಚುಯಲ್ ಸಮಸ್ಯೆಯ ಪರಿಹಾರಕ್ಕೆ ಇನ್ನೂ ಯಾವುದೇ ಅಪ್ಲಿಕೇಶನ್ ಆಫ್ ಮೈಂಡ್ ಆಗಿಲ್ಲ. ಡಿ.ಕೆ. ಅಪ್ಪರ್ ಹ್ಯಾಂಡ್ ಆಯಿತು, ಸಿದ್ದರಾಮಯ್ಯ ಬ್ಯಾಕ್ವರ್ಡ್ ಆಯಿತು, ಅಥವಾ ಸಿದ್ದರಾಮಯ್ಯ ಅಪ್ಪರ್ ಹ್ಯಾಂಡ್ ಅಂಥ ಬೆಳವಣಿಗೆಗಳೇ ನಡೆದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.